ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬೇರೆ ಕೈದಿಗಳಿಗೆ ಮುಖ ತೋರಿಸಲು ಮುಜುಗರ, ಜೈಲು ಸೇರಿದ ಮೇಲೆ ಸೆಲ್ನಿಂದಲೇ ಹೊರ ಬರ್ತಿಲ್ಲ ದರ್ಶನ್. ಸೆಕ್ಯೂರಿಟಿ 2 ಬ್ಯಾರಕ್ಗೆ ಇತರೆ ಕೈದಿಗಳು ಬಂದ್ರು ದರ್ಶನ್ ಅಂತ. ಆರೋಪಿ ರವಿ ಮನೆಯಲ್ಲಿ ಅಕ್ಷರಶಃ ನರಕಯಾತನೆ, ಫೀಸ್ ಕಟ್ಟಲಾಗದೆ ಮಕ್ಕಳ ಶಾಲೆ ಬಿಡಿಸಿದ ರವಿ ಪತ್ನಿ. ರವಿ ತಾಯಿಯ ಔಷಧಿಗೂ ಪರದಾಟ. ಸೌಂದರ್ಯ ಜಗದೀಶ್ರಿಂದ ಪವಿತ್ರ ಗೌಡಗೆ 2 ಕೋಟಿ ಪಡೆದ ಪ್ರಕರಣ, ಪೊಲೀಸರಿಗೂ ಇನ್ನೂ ದೂರು ಕೊಟ್ಟಿಲ್ಲ ಸುರೇಶ್. ಅವರು ದೂರು ಕೊಡದೆ ತನಿಖೆ ಮಾಡೋದು ಹೇಗೆ ಅಂತ ಪ್ರಶ್ನಿಸುತ್ತಿರೋ ಪೊಲೀಸರು. ದರ್ಶನ್ ಪ್ರದೋಷ್ನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ. ಚುನಾವಣೆ ವೇಳೆ ಇಬ್ಬರ ಪಿಸ್ತೂಲ್ ವಾಪಸ್ ಮಾಡದೆ ವಿನಾಯಿತಿ, ಶಸ್ತ್ರಾಸ್ತ್ರಗಳನ್ನ ಪೊಲೀಸರಿಗೆ ಒಪ್ಪಿಸದ ಡೆವಿಲ್ ಗ್ಯಾಂಗ್. ಮೈಸೂರಿನಲ್ಲಿ ದರ್ಶನ್ ಪವಿತ್ರ ಗೌಡ ವಿರುದ್ಧ ಪ್ರತಿಭಟನೆ, ಕೊಲೆ ಮಾಡಿದ ಗ್ಯಾಂಗ್ನ ಗಲ್ಲಿಗೇರಿಸಬೇಕು ಎಂದು ಆಕ್ರೋಶ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಆಗ್ರಹ. ಪ್ರಜ್ವಲ್ ರೇವಣ್ಣ ವಿರುದ್ಧದ 4ನೇ ಕೇಸ್ನಲ್ಲಿ ಪ್ರೀತಂ ಗೌಡ ಹೆಸರು ತಳುಕು. ಹಾಸನ ಮಾಜಿ ಶಾಸಕನ ವಿರುದ್ಧ ವಿಡಿಯೋ ವೈರಲ್ ಮಾಡಿದ ಆರೋಪ. ಎಫ್ಐಆರ್ನಲ್ಲಿ ಸಂತ್ರಸ್ತೆಯಿಂದ ಹಲವು ಅಂಶಗಳ ಉಲ್ಲೇಖ. ಲೋಕಸಭಾ ಚುನಾವಣೆ ವೇಳೆ ಬಂಡಾಯವೆದ್ದಿದ್ದ ಕೆಎಸ್ ಈಶ್ವರಪ್ಪ, ಪರಿಷತ್ ಚುನಾವಣೆಯಲ್ಲಿ ರಘುಪತಿ ಭಟ್ ಸಮರ. ಇಬ್ಬರು ನಾಯಕರು ಘರ್ವಾಪ್ಸಿಗೆ ಸಿದ್ಧ, ಹೈಕಮಾಂಡ್ ನಾಯಕರ ಗ್ರೀನ್ ಸಿಗ್ನಲ್ ಬಾಕಿ. ಲೋಕ ಚುನಾವಣೆ ಬಳಿಕ ಮೈತ್ರಿ ಪಾಳ್ಯದಲ್ಲಿ ಕ್ರೆಡಿಟ್ ವಾರ್. ಬಿಜೆಪಿ 17 ಸೀಟ್ ಗೆಲ್ಲಲು ಎಚ್ಡಿಕೆ ಕಾರಣ ಅಂತ ಜೆಡಿಎಸ್ ಫೈಟ್. ದಳಪಾಳ್ಯ 2 ಸ್ಥಾನ ಗೆಲ್ಲಲು ಮೋದಿ ಕಾರಣ ಅಂತ ಬಿಜೆಪಿ ಟಾಕ್. ಬೆಂಗಳೂರು ಗ್ರಾಮಾಂತರ ನಂತರ ಡಿಕೆಶಿಗೆ ಚನ್ನಪಟ್ಟಣ ಸವಾಲ್. ಡಿಕೆ ಶಿವಕುಮಾರ್ಗೆ ದಳಪತಿ ಕೋಟೆ ಗೆಲ್ಲಲೇಬೇಕಾದ ಅನಿವಾರ್ಯ. ಕೊನೆ ಕ್ಷಣದಲ್ಲಿ ಸಿಪಿವೈ ಮಗಳನ್ನ ನಿಲ್ಲಿಸಿ ಶಸ್ತ್ರತ್ಯಾಗ ಮಾಡಲು ಗೇಮ್ ಪ್ಲಾನ್. ಕಾಂಗ್ರೆಸ್ನಲ್ಲಿ ಹೆಚ್ಚುತ್ತಿರುವ ಡಿಸಿಎಂ ಹುದ್ದೆ ಜಟಾಪಟಿ. ಸಚಿವರ ಹೇಳಿಕೆಗಳಿಗೆ ಹೈಕಮಾಂಡ್ ಫುಲ್ ಗರಂ. ಸ್ಟೇಟ್ಮೆಂಟ್ಗಳ ಮೇಲೆ ನಿಗಾ, ಮುಂದಿನ ಕ್ರಮಕ್ಕೂ ಚಿಂತನೆ. ಇಂದಿನಿಂದ ರಾಜ್ಯದ ಜನರಿಗೆ ಹಾಲಿನ ಬೆಲೆ ಏರಿಕೆ ಹೊರೆ. ದರ ಏರಿಕೆ ನಡುವೆ 500 ml ಪ್ಯಾಕೆಟ್ ಮೇಲೆ 22ರ ಬದಲು 24 ರೂಪಾಯಿ ವಸೂಲಿ. ನ್ಯೂಸ್ ಫಸ್ಟ್ ರಿಯಾಲಿಟಿ ಚೆಕ್ನಲ್ಲಿ ಮಾರಾಟ ರಿವೀಲ್. ಕಬಿನಿ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ, ಜಲಾಶಯದ ಒಳಹರಿವಿನ ಪ್ರಮಾಣ ಮತ್ತಷ್ಟು ಏರಿಕೆ. ಇಂದಿನ ನೀರಿನ ಮಟ್ಟ 2266.27 ಅಡಿಗೆ ಹೆಚ್ಚಳ. ಕೆಆರ್ಎಸ್ ಡ್ಯಾಂಗೆ ಎದುರಾಯಿತು ಮತ್ತೊಂದು ಕಂಟಕ. ಅಣೆಕಟ್ಟು ಜಾಗವನ್ನ ನುಂಗುತ್ತಿರುವ ಭೂಗಳ್ಳರು, ಹಿನ್ನೀರು ಜಾಗವನ್ನ ಒತ್ತುವರಿ ಮಾಡಿರುವ ಪ್ರಭಾವಿಗಳು. ಮಂಗಳೂರಿನಲ್ಲಿ ಮುಂದುವರೆದ ಮರಳು ಮಾಫಿಯಾ. ಸ್ಪೀಕರ್ ಯುಟಿ ಖಾದರ್ ಕ್ಷೇತ್ರದಲ್ಲಿ ಅಕ್ರಮ ದಂಧೆ, ದ್ವೀಪ ಕೊರೆದು ಅಕ್ರಮ ಸಾಗಾಟ ಮಾಡ್ತಿರೋ ದಂಧೆಕೋರರು. ಇಂದಿನಿಂದ ರಾಜ್ಯದೆಲ್ಲೆಡೆ ಭಾರೀ ಮಳೆ ಅಲರ್ಟ್. ಕರಾವಳಿ ಹಾಗೂ ದಕ್ಷಿಣ ಒಳನಾಡು ಪ್ರದೇಶಗಳಿಗೆ ಆರೆಂಜ್ ಅಲರ್ಟ್. ರಾಜ್ಯ ಹವಾಮಾನ ಇಲಾಖೆಯಿಂದ ಮಾಹಿತಿ. ಚೆನ್ನೈ ಐಫೋನ್ ಫ್ಯಾಕ್ಟರಿಯಲ್ಲಿ ವಿವಾಹಿತ ಮಹಿಳೆಯರಿಗೆ ಕೆಲಸವಿಲ್ಲ, ಮನೆಯ ಸಮಸ್ಯೆಗಳಿಗೆ ಹೆಚ್ಚು ಗಮನ ಕೊಡ್ತಾರೆ ಎಂದು ಉದ್ಯೋಗ ನಿರಾಕರಣೆ. ಆರೋಪ ತಳ್ಳಿ ಹಾಕಿದ ಫಾಕ್ಸ್ಕಾನ್ ಸಂಸ್ಥೆ. ತಮಿಳು ನಟ ದಳಪತಿ ವಿಜಯ್ ಮತ್ತು ನಟಿ ತ್ರಿಷಾ ಕೃಷ್ಣನ್ ಡೇಟಿಂಗ್ ಸುದ್ದಿ. ವಿಜಯ್ ಬರ್ತ್ಡೇ ಎಂದು ತಮ್ಮಿಬ್ಬರ ಜೋಡಿ ಚಿತ್ರವನ್ನ ಪೋಸ್ಟ್ ಮಾಡಿದ್ದ ತ್ರಿಷಾ. ತಮಿಳುನಾಡಿನಲ್ಲಿ ತಾರಾ ಜೋಡಿಯ ಡೇಟಿಂಗ್ ಸುದ್ದಿ ಪರ ವಿರೋಧ ಚರ್ಚೆ. T20 ವಿಶ್ವಕಪ್ನ 2ನೇ ಸೆಮಿಫೈನಲ್ನಲ್ಲಿ ಭಾರತ ವರ್ಸಸ್ ಇಂಗ್ಲೆಂಡ್ ಮುಖಾಮುಖಿ. ನಾಳೆ ಗಯಾನಾದಲ್ಲಿ ನಡೆಯಲಿರುವ ಹೈ ವೋಲ್ಟೇಜ್ ಪಂದ್ಯ. ಇಲ್ಲಿ ಗೆಲ್ಲುವ ತಂಡ ನೇರವಾಗಿ ಫೈನಲ್ಸ್ಗೆ ಎಂಟ್ರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.